ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಒಲವಿನ ಮಾನ್ವಿತ ಯೂಟ್ಯೂಬ್ ಚಾನೆಲ್. ನೆಲ ನುಡಿ ನಡೆಯ ಸೋಪಾನ, ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ, ಅಗ್ಗದ ಪ್ರಚಾರದಿಂದ ದೂರ, ಸಜ್ಜನಿಕೆಗಂತೂ ತೀರಾ ಹತ್ತಿರ, ಸಂಸ್ಕೃತಿ ಪರ ಸುದ್ದಿಯ ಸಾಕಾರ, ಇದೇ ನಿಮ್ಮ ಮಾನ್ವಿತಾಳ ಆಕಾರ. ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ, ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು, ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು. ಕನ್ನಡ ಚಂದ್ರಮದಿಂದ ಸನ್ಮಾನಿತರಾದ ಶ್ರೀಯುತ ರಾಜೇಂದ್ರ ಕೇಣಿ, ವಿದ್ಯಾಕಾಯಕ ರಾಜಶ್ರೀ ಉಪಾಧಿ ಪ್ರದಾನ. ಇತ್ತೀಚೆಗಷ್ಟೇ ಸೇವಾ ನಿವೃತ್ತಿಗೊಂಡ ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮದಲ್ಲಿನ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ರಾಜೇಂದ್ರ ಪುಂಡಲಿ ಕೇಣಿಯವರನ್ನ ಅವರ ಮನೆ ಅಂಗಳದಲ್ಲಿ ಕನ್ನಡ ಚಂದ್ರಮ ಉತ್ತರ ಕನ್ನಡದಿಂದ ಗೌರವಿಸಲಾಯಿತು. ಅವರಿಗೆ ವಿದ್ಯಾಕಾಯಕ ರಾಜಶ್ರೀ ಉಪಾಧಿಯನ್ನಿತ್ತು ಮಾನಿಸಿದ ಕನ್ನಡ ಚಂದ್ರಮದ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ಅಧ್ಯಾಪಕ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಮಾತನಾಡಿ, ಬರ್ಗಿ ಪ್ರೌಢಶಾಲೆಯಲ್ಲಿ ಹಿಂದೆ ತಮ್ಮ ಸಹೋದ್ಯೋಗಿಯಾಗಿದ್ದ ರಾಜೇಂದ್ರ ಕೇಣಿಯವರು ತನ್ನ ಸಜ್ಜನಿಕೆಯ ನಡವಳಿಕೆಯಿಂದ ವೃತ್ತಿ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಾಪ್ತರಾಗಿದ್ದು, ಸಮಾಜಮುಖಿಯಾದ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡು ಸಾರ್ವಜನಿಕವಾಗಿ ಗೌರವಕ್ಕೆ ಪಾತ್ರರಾದವರು ಎಂದರು. ಕನ್ನಡ ಚಂದ್ರಮ ಹಾಗೂ ಅಂಕೋಲಾ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜನಪ್ರಿಯ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ನಾಯಕ್ ಹೊಸಕೇರಿಯವರು ಎಳವೆಯಿಂದಲೇ ತನಗೆ ಆತ್ಮೀಯರಾಗಿರುವ ರಾಜೇಂದ್ರ ಕೇಣಿಯವರೊಂದಿಗಿನ ದೀರ್ಘಕಾಲದ ಒಡನಾಟದಲ್ಲಿ ಕಂಡುಕೊಂಡ ಮುತ್ಸದ್ದಿಕೆ ಹಾಗೂ ಅವರ ಕೌಟುಂಬಿಕವಾದ ಸಂಸ್ಕಾರದ ಕುರಿತು ಎದೆ ತುಂಬಿ ನುಡಿದು ಅವರ ವಿಶ್ರಾಂತ ಜೀವನಕ್ಕೆ ಶುಭವನ್ನ ಕೋರಿದರು. ಅಂಕೋಲಾದ ನವ ಕರ್ನಾಟಕ ಸಂಘ ಹಾಗೂ ಶ್ರೀರಾಮ್ ಸ್ಟಡಿ ಸರ್ಕಲ್ನ ಪ್ರತಿಷ್ಠಿತ ಬಾಪು ಸದ್ಭಾವನಾ ಪುರಸ್ಕಾರ ಪುರಸ್ಕೃತ ಪಿಎಂ ಪ್ರೌಢಶಾಲೆಯ ಹೆಸರಾಂತ ವಿಶ್ರಾಂತ ಮುಖ್ಯಾಧ್ಯಾಪಕರಾದ ಶ್ರೀಯುತ ರವೀಂದ್ರ ಕೇಣಿಯವರು ತಮ್ಮ ಮನೆಯಂಗಳದಲ್ಲಿ ವಾಲ್ಮೀಕಿ ಜಯಂತಿಯ ಶುಭ ದಿನದಂದು ತನ್ನ ಅಣ್ಣನ ಮಗನಾದ ಶ್ರೀ ರಾಜೇಂದ್ರ ಕೇಣಿಯವರನ್ನ ಗೌರವಿಸುವ ಮೂಲಕ ಕನ್ನಡ ಚಂದ್ರಮವು ಸಾಂಸ್ಕೃತಿಕ ಬದ್ಧತೆಯನ್ನ ಮೆರೆದಿದೆ ಎಂದು ನುಡಿದರು. ಈ ಸಮಾರಂಭದಲ್ಲಿ ರಾಜೇಂದ್ರ ಕೇಣಿಯವರ ಮಾತೃಶ್ರೀ ಅಕ್ಕಾಬಾಯಿ, ಧರ್ಮಪತ್ನಿ ಶೋಭಾ, ಚಿಕ್ಕಮ್ಮ ಶೀಲಾ ಬಂಟ್ ಹಾಗೂ ಚಿರಂಜೀವಿ ರಿಷಬ್ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತ ರಾಜೇಂದ್ರ ಕೇಣಿಯವರೇ, ಅವರ ಧರ್ಮಪತ್ನಿಯವರೇ ಹಾಗೂ ಅವರ ತಾಯಿ, ನಮ್ಮೆಲ್ಲರ ಮಾರ್ಗದರ್ಶಕರಂತಹ ರವೀಂದ್ರ ಕೇಣಿ ಸರ್ ಅವರೇ, ಅವರ ಧರ್ಮಪತ್ನಿಯವರೇ, ಆತ್ಮೀಯ ಕಿರಿಯ ಸ್ನೇಹಿತ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರೇ, ಇವತ್ತು ನಮ್ಮ ಹಿತೈಷಿ ಹಾಗೂ ಬಾಲ್ಯದಿಂದಲೂ ಒಡನಾಡಿಯಾಗಿ ಬೆಳೆದಂತಹ ಆತ್ಮೀಯ ರಾಜೇಂದ್ರ ಕೇಣಿಯವರನ್ನ ಅವರು ವಯೋನಿವೃತ್ತಿ ಹೊಂದಿದ ಸಂಬಂಧವಾಗಿ ಸನ್ಮಾನಿಸುವ ಸಂಬಂಧವಾಗಿ ಅವ್ರ ಮನೆಗೆ ಬಂದು ನಾವು ಸೇರ್ಕೊಂಡಿದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ಇದು ಒಂದು ಸುಂದರವಾದಂತಹ ಕ್ಷಣ ಅಂತ ನಾನು ಭಾವಿಸ್ತೀನಿ. ಅವ್ರ ತಾಯಿ ನಮ್ಮ ಜೊತೆಲಿದ್ದಾರೆ, ಅವರ ಧರ್ಮಪತ್ನಿಯವ್ರ ಜೊತೆಲಿದ್ದಾರೆ, ಜೊತೆಯಲ್ಲಿ ಅವರ ಕುಟುಂಬದ ಮಾರ್ಗದರ್ಶಕರು, ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಹ ಅವರ ಚಿಕ್ಕಪ್ಪ ರವೀಂದ್ರ ಕೇಣಿ ಅವರು ನಮ್ಮ ಜೊತೆಲಿರುವಂಥದ್ದು, ಅವರ ಮನೆಯವ್ರ ಜೊತೆಲಿರುವಂಥದ್ದು ಈ ಕಾರ್ಯಕ್ರಮ ಮೆರುಗನ್ನ ಹೆಚ್ಚಿದೆ ಅಂತ ನಾನು ಭಾವಿಸ್ತೀನಿ. ರಾಜೇಂದ್ರ ಕೇಣಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಗಂಟೆ ಗಟ್ಟಲೇಬೇಕು ನನಗೆ. ಯಾಕೆಂತಂದ್ರೆ ನನ್ನ ಅವರ ಒಡನಾಟ ತೀವ್ರ ಆಪ್ತವಾದಂಥದ್ದು. ಕೆಲವು ಬೆರಳಿಕೆಯಷ್ಟು ಗೆಳೆಯರಲ್ಲಿ ಅವರು ಮೇಲು ಸ್ತರದಲ್ಲಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಮತ್ತೆ ಬಹಳ ಸರಳ, ಸಜ್ಜನ, ಸಾತ್ವಿಕವಂತಹ ಒಂದು ವ್ಯಕ್ತಿತ್ವ. ಪುಳ್ಳಿಕ್ ಮಾಸ್ತರು ರವೀಂದ್ರ ಕೇಣಿ ಅವರು, ಅವ್ರನ್ನೆಲ್ಲ ನಾನು ಬಹಳ ವರ್ಷಗಳಿಂದ ನೆನಪದೆ. ಹಾಗೆ ಅವರೆಲ್ಲ ಬಹಳ ಸಾತ್ವಿಕರು, ಬಹಳ ಎಲ್ಲರನ್ನ ಬಹಳ ಪ್ರೀತಿಯಾಗಿ, ಎಲ್ಲ ಮನುಷ್ಯ ಒಂದು ಪ್ರೀತಿನ ಇಟ್ಕೊಂಡಂಥವ್ರು, ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಂಥವ್ರು. ಹಾಗಾಗಿ ಅವ್ರ ಇಡೀ ಕುಟುಂಬನೇ ಒಂದು ಸುಸಂಸ್ಕೃತ ಕುಟುಂಬವಾಗಿ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರು ಈ ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಮೂಲ ಕಾರಣೀಕರ್ತರು. ಅವರು ಈಗ ಒಂದೂವರೆ ಗಂಟೆ ಹಿಂದೆ ನಮ್ಮ ಮನೆಗೆ ಅನೇಕ ನಿಮಿತ್ತ ಬಂದವಾಗ ರಾಜೇಂದ್ರ ಕೇಣಿ ಅವರಿಗೆ ಒಂದು ಗೌರವ ಕೊಟ್ಬಿಡೋಣ, ಮತ್ತೆ ಅವರಿಗೂ ಬಿಡುವಿಲ್ಲ. ಯಾಕೆಂದ್ರೆ ನಮ್ಮ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರಿಗೆ ಬಿಡು ಇರೋದಿಲ್ಲ, ಅದಕ್ಕೆಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಂದ್ರಮ ಉತ್ತರ ಕನ್ನಡ ವತಿಯಿಂದ ಅವ್ರಿಗೊಂದು ಆತ್ಮೀಯವಂತ ಒಂದು ಸನ್ಮಾನವನ್ನು ಅವ್ರ ಮನೆಯಲ್ಲಿ ಹೋಗಿ ಮಾಡ್ಬಿಡುವ ಅಂತ ಹೇಳಿದಾಗ ನಾನು ಓಕೆ ಹಾಗೆ ಈಗ ಹೊರಟ್ಬಿಡೋಣ ಅಂತೇಳಿ ತೀರ್ಮಾನ ಮಾಡು ಅರ್ಜೆಂಟ್ ಆಗಿ ನಾವು ಬಂದಿದ್ದೀವಿ.
ನಾವು ಚಿಕ್ಕ ಸನ್ಮಾನ ಆದ್ರೂ ಸಹ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಾವಯುಕ್ತವಾಗಿ ನಾವು ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡಿದ್ದೀವಿ. ನಿವೃತ್ತಿ ಎನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ, ಆ ಒಬ್ಬ ನೌಕರನ ಜೀವನದಲ್ಲಿ ಅದು ಸಹಜವಂತ ಒಂದು ಪ್ರಕ್ರಿಯೆ. ಖುಷಿಯ ಬೇಜಾರಾಗ್ತದೆ, ಕೆಲವೊಂದಿಷ್ಟು ದಿನ ಬೇಜಾರಾಗ್ತದೆ. ಯಾಕಂತಂದ್ರೆ ಮಕ್ಕಳೊಟ್ಟಿಗೆ ಅವ್ರು ಬೆಳೆತಿರ್ತಾರೆ, ಮಕ್ಕಳೊಂದಿಗೆ ಕೂಡಿ ಆಡ್ತಾ ಎಲ್ಲ ವ್ಯವಹಾರವನ್ನು ಮಾಡಿರ್ತಾರೆ. ಈಗ ಆ ಪ್ರಪಂಚದ ಹೊರಬಂದು ಕುಟುಂಬದ ಜೊತೆಯಲ್ಲಿ ಇರ್ಬೇಕಂತ ಒಂದು ಸಂದರ್ಭ. ಏನಿದ್ರು ಸಹ ಅವರಿಗೆ ದೇವರು ಆಯುರಾರೋಗ್ಯವನ್ನ ಕೊಟ್ಟು ಅವರನ್ನ, ಅವ್ರ ಕುಟುಂಬವನ್ನ ಭಗವಂತ ಕಾಪಾಡಬೇಕು ಅನ್ನೋದು ನಮ್ದೆಲ್ಲ ಆಶಯ. ದೇವರು ಅವರಿಗೆ ಒಳಿತನ ಮಾಡಲಿ ಅನ್ನುವಂಥ ಸದಾಶಯದೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಹಿರಿಯ ಸಹೋದ್ಯೋಗಿಗಳಾದಂಥ ಶ್ರೀಯುತ ರಾಜೇಂದ್ರ ಕೇಣಿಯವರನ್ನ ಅವರ ಮನೆಯಂಗಳದಲ್ಲಿ ಇವತ್ತು ಕನ್ನಡ ಚಂದ್ರಮದಿಂದ ಸನ್ಮಾನಿಸುತ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ರಾಜಣ್ಣ ಬಹಳ ಆಪ್ತರು, ಬಹಳ ಸಜ್ಜನರು, ನನ್ನ ಜೊತೆಗೆ ಒಡ್ಡಾಡಿದವರು, ಹಿರಿಯರಾಗಿ ಸನ್ಮಾರ್ಗವನ್ನ ಸದಾ ಬೋಧಿಸ್ತಾ ಬಂದವರು. ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು ಎನ್ನುವುದು ನನ್ನ ಅಂತರಂಗದ ಅಪೇಕ್ಷೆ, ಜೊತೆಗೆ ಶುಭ ಹಾರೈಕೆ ಕೂಡ. ರಾಜೇಂದ್ರ ಕೇಣಿಯವರ ಈ ಒಂದು ಗೌರವಾರ್ಪಣೆಯ ಸಂದರ್ಭದಲ್ಲಿ ಅವರ ತೀರ್ಥರೂಪ ಸಮಾನರಾದಂಥ ಅವರ ಚಿಕ್ಕಪ್ಪ ಶ್ರೀಯುತ ರವೀಂದ್ರ ಕೇಣಿಯವರು ಉಪಸ್ಥಿತರಿದ್ದಾರೆ. ರವೀಂದ್ರ ಕೇಣಿಯವರ ಬಗ್ಗೆ ನನಗೆ ಅಪಾರವಾದಂಥ ಅಭಿಮಾನ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಹಿರಿದಾದ ಹೆಸರನ್ನ ಮಾಡಿದವರು ರವೀಂದ್ರ ಕೇಣಿ ಸರ್. ಅವರ ಅಣ್ಣನ ಮಗ ರಾಜಣ್ಣ ಅನ್ನೋದು ಕೂಡ ನಮ್ಗೆ ಅಷ್ಟೇ ಅಭಿಮಾನದ ಸಂಗತಿ. ರವೀಂದ್ರ ಕೇಣಿಯವರ ಮಾರ್ಗದರ್ಶನದಲ್ಲಿ ರಾಜಣ್ಣ ಹಾಗೂ ಅವರ ಕುಟುಂಬದವರು ಮುನ್ನಡೀತಾ ಬಂದಿದ್ದು ಬಹಳ ಖುಷಿ ಕೊಟ್ಟಂತ ವಿಷಯ. ಈ ಸಂದರ್ಭದಲ್ಲಿ ರಾಜಣ್ಣನ ಅಮ್ಮ ಕೂಡ ಇಲ್ಲಿ ಜೊತೆಗಿದ್ದಾರೆ, ಹಾಗೆ ರಾಜಣ್ಣ ಪತ್ನಿ ಕೂಡ ಇದ್ದಾರೆ, ಜೊತೆಗೆ ರವೀಂದ್ರ ಕೇಣಿ ಸರ್ ಅವರ ಧರ್ಮಪತ್ನಿ ಕೂಡ ಇಲ್ಲಿದ್ದಾರೆ. ಈ ವಾಲ್ಮೀಕಿ ಜಯಂತಿಯ ಈ ಒಂದು ಪುಣ್ಯ ಸಂದರ್ಭದಲ್ಲಿ ರಾಜಣ್ಣನ ಗೌರವಿಸ್ತಾ ಇರುವುದು ಇಡೀ ಗುರುಕುಲಕ್ಕೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ಸಾತ್ವಿಕತೆಗೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ನಾವು ನೀಡಿರುವಂತ ಈ ಗೌರವ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಈ ಗೌರವವನ್ನು ನೀಡುವಲ್ಲಿ ಹುದುಗಿದ ಭಾವನೆ ಮಾತ್ರ ಬಹಳ ದೊಡ್ಡದು ಎನ್ನುವುದಾಗಿ ರಾಜಣ್ಣನ ಕುಟುಂಬ ಭಾವಿಸ್ತದೆ ಎನ್ನುವುದಾಗಿ ನಾನು ಭಾವಿಸ್ತೇನೆ. ರಾಜಣ್ಣನಿಗೆ, ಅವರ ಕುಟುಂಬಕ್ಕೆ ಹಾಗೂ ಅವರ ಚಿರಂಜೀವಿಗಳಿಗೆ ಎಲ್ಲರಿಗೂ ಒಳಿತಾಗ್ಲಿ, ಅವರ ಅವರಿಗೆ ಶ್ರೇಯಸ್ಸನ್ನ ದೇವರು ಅನುಗ್ರಹಿಸಲಿ. ಅವರು ಉತ್ಕರ್ಷಕ್ಕೆ ಹೊಂದಿದಂತ ಹೊತ್ತಿನಲ್ಲಿ ಅದನ್ನ ಕಣ್ತುಂಬಿಸಿಕೊಳ್ಳುವಂತ ಯೋಗ ಭಾಗ್ಯವನ್ನ ಭಗವಂತ ನಮಗೆಲ್ಲ ಅನುಗ್ರಹಿಸಲಿ. ಜೊತೆಗೆ ಶೃಂಗೇರಿ ಶಾರದಾ ದೇವಿ ನಾನು ಈ ಸಂದರ್ಭದಲ್ಲಿ ಅವರ ಮನೆಯಂಗಳದಲ್ಲಿ ಕಂಡಿದ್ದೇನೆ. ವಿದ್ಯಾದಿ ದೇವತೆ ಶಾರದೆಯ ಪೂರ್ಣಾನುಗ್ರಹ ಆಗಲಿ. ಹೆಸರು ರಾಜಣ್ಣಿಗೆ ರಾಜ, ವರ್ತನೆ ಕೂಡ ರಾಜಗುಣವನ್ನೇ ನಾನು ಕಂಡಿದ್ದೇನೆ. ನನ್ನ ಜೊತೆಯಲ್ಲಿ ಬರ್ಗಿ ಪ್ರೌಢಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸಿದಂತ ಆ ದಿನಗಳು, ಒಬ್ಬ ಹಿರಿಯ ವ್ಯಕ್ತಿ ಮತ್ತು ಒಬ್ಬ ಸಜ್ಜನಿಕೆಯ ಅಧ್ಯಾಪಕ ಹೇಗಿರಬೇಕು ಅನ್ನುವುದಕ್ಕೆ ರಾಜಣ್ಣೊಟ್ಟಿಗೆ ಮತ್ತೊಬ್ಬರನ್ನು ಹೋಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅನನ್ಯವಾದ ವ್ಯಕ್ತಿತ್ವವನ್ನೇ ಗುರುತಿಸ್ತಾ ಬಂದವನು. ಹಾಗೆ ರಾಜಣ್ಣ ತನ್ನ ಅನನ್ಯತೆಯಿಂದ ನನಗೆ ನಿಜವಾಗಿಯೂ ಅವರು ನನಗೆ ಅಣ್ಣನೇ ಆಗಿದ್ದಾರೆ. ಇದು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ನಾನು ಹೇಳ್ತಾ ಇರುವಂತ ಸಂಗತಿ. ಜಗದೀಶನ್ನ ಜೊತೆಯಲ್ಲಿ ಕನ್ನಡ ಚಂದ್ರಮದ ವತಿಯಿಂದ ರಾಜಣ್ಣನಿಗೆ ಈ ಗೌರವವನ್ನ ಸಲ್ಲಿಸ್ತಾ ಇರುವುದು, ರಾಜಣ್ಣನಿಗೆ ಸಂದ ಗೌರವ ಅನ್ನೋದಕ್ಕಿಂತ ನಮ್ಮ ಆತ್ಮಾನಂದಕ್ಕೋಸ್ಕರವಾಗಿ ನಮಗೆ ನಾವೇ ಸಲ್ಲಿಸಿಕೊಳ್ತಾ ಇರುವಂತ ಗೌರವ ಅಂತ ಅಂದುಕೊಳ್ತಾನೆ. ಇನ್ನಷ್ಟು ಗೌರವಾದರಗಳು ರಾಜಣ್ಣನಿಗೆ ಸಲ್ಲಿ ಎನ್ನುವ ಆಶಯದೊಂದಿಗೆ ತಾಯಿ ಶಾರದೆ ಅವರನ್ನು, ಅವರ ಕುಟುಂಬವನ್ನು ಅನುಗ್ರಹಿಸಲಿ ಎನ್ನುವುದಾಗಿ ಆಶಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮನ. ಕನ್ನಡ ಚಂದ್ರಮ ಉತ್ತರ ಕನ್ನಡ ಇದರ ಅಧ್ಯಕ್ಷರಾದಂಥ ಮಂಜುನಾಥ್ ಬರ್ಗಿಯವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಜಗದೀಶ್ ನಾಯಕರವರೇ, ಮತ್ತು ಇವತ್ತು ಸನ್ಮಾನಿತರಾದಂಥ ನನ್ನ ಅಣ್ಣನ ಮಗನಾದಂಥ ರಾಜೇಂದ್ರ ಕೇಣಿ ಅವರ ಧರ್ಮಪತ್ನಿಯವರೇ ಮತ್ತು ನಮ್ಮ ಅತ್ತಿಗೆಯವರೇ, ಈ ಒಂದು ಸಂದರ್ಭ ಬಹಳ ಭಾವನಾತ್ಮಕವಾದ ಸಂದರ್ಭ. ತಾವೇ ಹೇಳಿದಂತೆ ಇದು ಒಂದು ಚಿಕ್ಕ ಸನ್ಮಾನ ಆದರೂ ಸಹಿತ ಅತ್ಯಂತ ಅರ್ಥಪೂರ್ಣವಾದಂಥದ್ದು. ಮತ್ತು ಆ ಹಿನ್ನೆಲೆಯಲ್ಲಿ ವಿವರಣೆಯನ್ನು ನೀಡ್ತಾ ಹೋದಕ್ಕೆ ಬಹಳಷ್ಟು ಅರ್ಥ ವಿಶ್ಲೇಷಣೆಗಳನ್ನು ನಾವು ಮಾಡ್ಬೋದು. ಆದರೂ ಸಹಿತ ಈ ಒಂದು ಮನ ಅಂಗಳದಲ್ಲಿ, ಈ ಒಂದು ತಂಪು ಹೊತ್ತಿನಲ್ಲಿ ಬಂದ್ಕೊಂಡು ನೀವೇನು ನಮ್ಮ ಅಣ್ಣನ ಮಗನಾದಂಥ ರಾಜೇಂದ್ರ ಕೇಣಿಯವರಿಗೆ ಸನ್ಮಾನ ಮಾಡಿದರೋ, ಇದು ನಿಜವಾಗಿ ಮನಸ್ಸಿಗೆ ಮತ್ತು ಮನಕ್ಕೆ ತಂಪು ಕೊಡುವಂತಹ ಸಂದರ್ಭ, ಸುಸಂದರ್ಭ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ. ಮತ್ತು ತಾವಿಲ್ಲಿ ಬಂದು ಅವನನ್ನು ಸನ್ಮಾನಿಸಿದ್ದಕ್ಕಾಗಿ, ಅಭಿಮಾನ ತೋರಿಸಿದ್ದಕ್ಕಾಗಿ ಕನ್ನಡ ಚಂದ್ರಮ
ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಿಗೂ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ಇವತ್ತು ಕನ್ನಡ ಚಂದ್ರಮ ಉತ್ತರಗಾಡ ಇವತ್ತು ಅಧ್ಯಕ್ಷರಾದಂಥ ಮಂಜುನಾಥ್ ಬರ್ಗಿಯವರೇ ಹಾಗೂ ಪ್ರಾಥಮಿಕ ಶಾಲಾ ಅಧ್ಯಕ್ಷರಾದಂಥ ಜಗದೀಶ್ ನಾಯ್ಕರವರೇ ಹಾಗೂ ತಾಯಿಯವರೇ ಹಾಗೂ ನಮ್ಮ ಚಿಕ್ಕಪ್ಪರಾದ ರವೀಂದ್ರ ಕೇಣಿಯವರೇ, ಚಿಕ್ಕಮ್ಮನಾದ ಶೀಲಾ ಬಂಡ್ರವರೇ ಹಾಗೂ ಧನಪತ್ನಿ ಶೋಭಾ ಹಾಗೂ ನನ್ನ ಚಿರಂಜೀವಿ ಅಂತ ರಿಷಬ್ ಇವರೆಲ್ಲ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಈ ಕನ್ನಡ ಚಂದ್ರಮ ವತಿಯಿಂದ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಇದಕ್ಕೂ ಪೂರ್ವದಲ್ಲಿ ನಾನು ಜಗದೀಶ್ ನಾಯ್ಕರ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ನನ್ನ ಬಗ್ಗೆ ಹೇಳಿದ್ದಾರೆ. ಅವರು ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ನನ್ನ ಎಲ್ಲ ಒಡನಾಟಗಳಲ್ಲೂ ಯಾವುದೇ ಒಂದು ವಸ್ತು ತೆಗೆದುಕೊಳ್ಳಿ ಅಥವಾ ಕೊಡ್ಲಿ ಅಥವಾ ಇಲ್ಲಿ ಹೋಗುದಾಗ್ಲಿ ಅಲ್ಲಿ ಬರೋದಾದ್ರೂ ಕೂಡ ನಮ್ಮಿಬ್ಬರಲ್ಲಿ ಆ ರೀತಿ ಒಂದು ಮಾತುಕತೆ ನಡೆದೇನೆ ಅದನ್ನ ಮುಂದುವರಿಸ್ತೀವಿ. ಅದೇ ರೀತಿಯಾಗಿ ಮಂಜುನಾಥರ ಬರ್ಗಿಯವರು ಕೂಡ ನನಗೆ ಎಲ್ಲಾ ರೀತಿಯಲ್ಲಿ ಕೂಡ ಅಂದ್ರೆ ಪ್ರತಿಯೊಂದು ಪತ್ರಿಕೋದ್ಯಮ ಆಗಿರ್ಬೋದು, ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿರ್ಬೋದು, ಎಲ್ಲಾ ವಿಷಯದ ಕೂಡ ನನಗೆ ಅವರು ಪೂರ್ತಿಯಾಗಿ ನೆರವು ನೀಡ್ತಿದ್ದಾರೆ. ಇನ್ನು ನಮ್ಮ ಚಿಕ್ಕಮ್ಮರ ಮತ್ತು ನಮ್ಮ ತಾಯಿಯ ಬಗ್ಗೆ ಹೇಳ್ಬೇಕಾದ್ರೂ ಕೂಡ ಎಲ್ಲಾ ವಿಷಯದ ಕೂಡ ಅವರು ನಮಗೆ ಮಾರ್ಗದರ್ಶನ ನೀಡ್ತಿದ್ದಾರೆ. ಅವರಿಗೂ ಮತ್ತು ನನ್ನ ಇದು ಕನ್ನಡ ಚಂದ್ರಮ ಇದಕ್ಕೆ ಒಂದು ಸನ್ಮಾನ ಮಾಡಿದಂತ ಅವರಿಗೂ ಕೂಡ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೆ.